ಹೆಲೋ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಈ ವರ್ಷ ಯಾರ್ಯಾರು ಮಾಡಬೇಕಂತಿದ್ರೋ ಸೊ ನಿಮಗೆ ಒಂದು ಬಹುಮುಖ್ಯವಾದ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಇಂಜಿನಿಯರಿಂಗಲ್ಲಿ ಮೀನ್ಸ್ KCTಯಲ್ಲಿ ನಿಮಗೆ ಸೀಟ್ ಅಲಾಟ್ ಆದ ನಂತರ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದರೆ ಎಷ್ಟು ಲಕ್ಷಗಳು ಕಟ್ಟಬೇಕಂತ ಹೇಳಿ ನಿಮ್ಗೆ ಈಗಾಗಲೇ ಐಡಿಯಾ ಇರುತ್ತೆ. ಬಿಕಾಸ್ ಎಲ್ಲ ಫೀಸ್ ಸ್ಟ್ರಕ್ಚರ್ನೆಲ್ಲ ಚೆಕ್ ಮಾಡಿರ್ತೀರ ಕಳೆದ ವರ್ಷದ್ದು. ಬಟ್ ಈ ವರ್ಷದ್ದು ನಿಮಗೆ ಇನ್ನೂ ಲೇಟಾಗಿ ಬಿಡ್ತಾರೆ. ಬಟ್ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ನಿಮಗೆ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ. ಆದರೆ ನೀವು ಇಂಜಿನಿಯರಿಂಗಲ್ಲಿ ಬರೀ 30,000ದಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಮುಗಿಸ್ಬೋದು. ಸೊ ಯಾವ ರೀತಿ ಗೊತ್ತಾ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಮೀನ್ಸ್ ಇಲ್ಲಿ ನೋಡಿ, SNQ ಕೋಟಾ ಅಂತ ಹೇಳಿ ಒಂದು ಕೋಟಾ ಇದೆ. ಈ ಒಂದು ಕೋಟಾ ಏನಾದರೂ ನಿಮಗೆ ಅಲೌಟ್ ಆದರೆ, ಈ ಒಂದು ಕೋಟಾದಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿದ್ರೆ ಸೊ ನಿಮಗೆ ಫೀಸ್ 30,000ನೇ ಇರ್ತಕ್ಕಂಥದ್ದು. ಓಕೆನಾ. ಸೊ SNQ ಕೋಟಾ ಅಂತಂದರೆ ಏನು, ಈ ಕೋಟಾ ಯಾರಿಗೆ ಸಿಗುತ್ತೆ, ಇದನ್ನೆಲ್ಲ ನಾವೀಗ ತಿಳ್ಕೊತಾ ಹೋಗೋಣ. SNQ ಕೋಟಾ ಅಂತಂದರೆ ಸೂಪರ್ ನ್ಯೂಮರಿ ಕೋಟಾ ಅಂತ ಹೇಳಿ ಕರೆಯಲಾಗುತ್ತೆ. SNQ ಕೋಟಾ ಬಗ್ಗೆನೇ ನಮ್ಮ KA ಕಡೆಯಿಂದ ಮುಂದಿನ ದಿನಗಳಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರನೂ ಸಹ ತಿಳಿಸ್ತಾರೆ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ SNQ ಕೋಟಾ ಮೆಡಿಕಲ್ಗಿರುತ್ತಾ ಅಥವಾ BSc ಅಗ್ರಿಕಲ್ಚರ್, ವೆಟರ್ನರಿ ಈ ಕೋರ್ಸ್ಗೆಲ್ಲ SNQ ಕೋಟಾ ಅಪ್ಲೈ ಆಗುತ್ತೆ ಅಂತಂದರೆ ಇಲ್ಲ. ಬರೀ ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರನೇ SNQ ಕೋಟಾವನ್ನು ಅಪ್ಲೈ ಮಾಡ್ತಕ್ಕಂಥದ್ದು. ಓಕೆನಾ. SNQ ಕೋಟಾ ಮುಖಾಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರನೇ ಸೀಟ್ ಸಿಗ್ತಕ್ಕಂಥದ್ದು. ಸೊ ಹಾಗಿದ್ರೆ ಪ್ರತಿ ಬ್ರ್ಯಾಂಚಲ್ಲೂ ಸಹ 5% ರಿಸರ್ವೇಷನ್ ಸೀಟ್ಸ್ಗಳನ್ನು SNQ ಕೋಟಾಗೆ ಇಟ್ಟಿರ್ತಾರೆ. ಓಕೆನಾ. ಸೊ ಈಗ KCT ಅಪ್ಲಿಕೇಶನ್ ಹಾಕುವಾಗ ಇನ್ಕಮ್ ಸರ್ಟಿಫಿಕೇಟನ್ನು ಅಲ್ಲಿ ನೀಡಿ, ಇನ್ಕಮ್ ಸರ್ಟಿಫಿಕೇಟು ವೆರಿಫೈ ಆಗಿದ್ರೆ ಮಾತ್ರನೇ ನಿಮಗೆ SNQ ಕೋಟಾ ಅನ್ನೋದು ಸಿಗುತ್ತೆ. ಓಕೆನಾ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳ ಇನ್ಕಮ್ ಎಷ್ಟಿದ್ರೆ ನಿಮಗೆ SNQ ಕೋಟಾ ಸಿಗ್ಬೋದು, ಇದನ್ನು ನಾವು ತಿಳ್ಕೊಳೋದಾದರೆ, ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ವಿದ್ಯಾರ್ಥಿಗಳ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸೊ ನಿಮಗೆ SNQ ಕೋಟಾ ಅನ್ನೋದು ಅಪ್ಲೈ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಈಗ SNQ ಕೋಟಾಗಿ ನಾವೀಗ ಏನಾದರೂ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಬೇಕಂತಂದರೆ ಸೊ ಯಾವ ರೀತಿ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನು ನಮ್ಮ KA ಕಡೆಯಿಂದನೇ ಆಟೋಮ್ಯಾಟಿಕ್ ಆಗಿಯೇ ಅಲಾಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಒಂದು ಬ್ರ್ಯಾಂಚಿಗೆ ಒಂದು 100 ಮೆಂಬರ್ಸ್ ಅದನ್ನು ಆಪ್ಷನ್ ಟ್ರೀಯಲ್ಲಿ ಸೆಲೆಕ್ಟ್ ಮಾಡಿದರೆ ಸೊ 100 ಮೆಂಬರ್ಸಲ್ಲಿ ಒಂದು 5% ರಿಸರ್ವೇಷನ್ ಅಂತ ಹೇಳಿದ್ನಲ್ಲ, ಸೊ ಹೈಯೆಸ್ಟ್ ರ್ಯಾಂಕಿಂಗ್ ಯಾರ್ದಿದೆಯೋ ಸೊ ಅವರಿಗೆ ಸಿಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಓಕೆನಾ. ಸೊ ಆಗಲೇ ಹೇಳಿರೋ ಹಾಗೆ ಇದನ್ನ ಆಟೋಮ್ಯಾಟಿಕ್ಕಾಗಿ ನಮ್ಮ KA ಕಡೆಯಿಂದನೇ ಅಲಾಟ್ ಮಾಡ್ತಕ್ಕಂಥದ್ದು. ಸೊ ಆಗಲೇ ಹೇಳಿರೋ ರೀತಿ ಇದನ್ನು ಆಟೋಮ್ಯಾಟಿಕ್ಕಾಗಿ ಅಲಾಟ್ ಮಾಡ್ತಾರೆ. ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SNQ ಕೋಟಾ ಎಲಿಜಿಬಲ್ ಅಂತ ಹೇಳಿ ಬಂದಿದ್ದರೆ ಮಾತ್ರ ನಿಮಗೆ SNQ ಕೋಟಾ ಮುಖಾಂತರ ಸೀಟ್ ಅನ್ನೋದು ಸಿಗ್ತಕ್ಕಂಥದ್ದು. ಓಕೆನಾ. ಸೊ ಹಾಗಿದ್ರೆ ಎಷ್ಟು ರ್ಯಾಂಕ್ ಇದ್ದರೆ SNQ ಕೋಟಾ ಸಿಗುತ್ತೆ, ನಾವು 30,000ದಲ್ಲಿ ಇಂಜಿನಿಯರಿಂಗನ್ನು ಮಾಡ್ಬೋದು, ಇದನ್ನು ನಾವು ತಿಳ್ಕೊಳೋದಾದರೆ ದೆರ್ ಈಸ್ ನೋ ಫಿಕ್ಸ್ಡ್ ರ್ಯಾಂಕಿಂಗ್. ಓಕೆನಾ. ಸೊ ಯಾವುದೇ ರೀತಿ ರ್ಯಾಂಕನ್ನು ಇಲ್ಲಿ ಬರೋದಿಲ್ಲ ನಮಗೆ ಹೇಳೋದಕ್ಕೆ. ಯಾಕೆ ಅಂತಂದರೆ, ಸೊ ನೋಡಿ, ಒಂದು 20,000 ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೂ ಸಹ SNQ ಕೋಟಾ ಒಂದೊಮ್ಮೆ ಸಿಗೋದಿಲ್ಲ. ಆದರೆ 1,20,000 ಅಷ್ಟು ರ್ಯಾಂಕಿಂಗ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ SNQ ಕೋಟಾ ಸಿಗ್ಬಿಡುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ನೀವು ಆಪ್ಷನಿಟಿಲಿ ಯಾವ ಕಾಲೇಜನ್ನು ಆ್ಯಡ್ ಮಾಡ್ತಿದ್ದೀರಾ, ಯಾವ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ತಿದ್ದೀರಾ, ಸೊ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ SNQ ಕೋಟಾ ಅಲೌಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಓಕೆನಾ. ಸೊ ಮುಂದಿನ ದಿನಗಳಲ್ಲಿ ನಮ್ಮ KA ಕಡೆಯಿಂದಲೂ ಸಹ ಅಫಿಷಿಯಲ್ ಆಗಿ ತಿಳಿಸ್ತಾರೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.